ನಾಯಕತ್ವ ಬದಲಾವಣೆ ವಿಚಾರವಾಗಿ ನೀವು ಹಲವಾರು ಸುದ್ದಿಗಳನ್ನ ಕೇಳಿರಬಹುದು. ಆದರೆ ಪವರ್ ಟಿವಿ ಬ್ರೇಕ್ ಮಾಡ್ತಾ ಇದೆ ರಣರೋಚಕ ಸುದ್ದಿಯನ್ನು. ಸಿಎಂ ಬದಲಾವಣೆ ಕುರಿತ ಮತ್ತೊಂದು ರಣರೋಚಕ ಸುದ್ದಿ ಪವರ್ ಟಿವಿಯಲ್ಲಿ ಮಾತ್ರ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪವರ್ ಟಿವಿ ಬ್ರೇಕ್ ಮಾಡ್ತಾ ಇದೆ ಸಿಎಂ ಕುರ್ಚಿ ಬದಲಾವಣೆಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಡಿಕೆಯ ಕನಸು ನನಸಾಗೋದು ಸಲೀಸಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಪವರ್ ಶೇರಿಂಗ್ ನ ರಿಪೋರ್ಟ್ನ ಒಳಗುಟ್ಟು ನೋಡಿದ್ರೆ ಡಿಕೆ ಶಾಕ್ ಆಗೋದು ಗ್ಯಾರಂಟಿ. ನೋಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಬೋದು, ಬೇರೆ ಏನೇ ವಿಚಾರಗಳಾಗ್ಬೋದು, ಎಲ್ಲಾದ್ರೂ ಕರೆದು ಬಾಡೂಟ ಹಾಕ್ಬೋದು, ಆದರೆ ಅಷ್ಟು ಸುಲಭ ಇಲ್ಲ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗೋದು. ಪವರ್ ಶೇರಿಂಗ್ ವಿಚಾರದಲ್ಲಿ ಅಮ್ಮ ಮಗನ ದ್ವಂದ್ವ ನಿಲುವಿದೆಯಲ್ಲ, ಇದು ಬಹಳ ಡ್ಯಾಮೇಜಿಂಗ್ ಆಗ್ತಾ ಇದೆ. ಡಿಕೆಶಿ ಪರವಾಗಿ ಅಮ್ಮ ಸೋನಿಯಾ ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಮಗ ಮಾತ್ರ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಒಲವನ್ನ ತೋರಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿಯದ್ದೇ ಫೈನಲ್ ಆಗ್ಬಿಟ್ರೆ ಸಿಎಂ ಸಿದ್ದು ಕುರ್ಚಿ ಭದ್ರ ಆಗತ್ತೆ. ಡಿಕೆಶಿಗೆ ಅಧಿಕಾರ ಬಿಟ್ಕೊಡ್ಲಿ ಅಂತ ಸೋನಿಯಾ ಗಾಂಧಿ ಈಗ ಆಲ್ರೆಡಿ ಹೇಳಿದಾರಂತೆ. ಕರ್ನಾಟಕದಲ್ಲಿ ಸಿಎಂ ಬದಲಾದ್ರೆ ಕಾಂಗ್ರೆಸ್ ಬಸ್ ಪಂಚರ್ ಆಗೋ ಭಯ ಇದೆ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದು ಕರ್ನಾಟಕದಲ್ಲಿ ಮಾತ್ರ, ಅದು ಕೈ ಕೊಟ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸೊ ಈ ಒಂದು ರಿಪೋರ್ಟ್ ಆಲ್ರೆಡಿ ಸೋನಿಯಾ ಗಾಂಧಿ ಅವರ ಕೈ ಸೇರಿದೆ. ಅಮ್ಮ ಮಗನ ದ್ವಂದ್ವ ನಿಲುವಿದೆಯಲ್ಲ, ಹಾಗಾಗಿ ಇಲ್ಲಿ ಹಗ್ಗ ಜಗ್ಗಾಟ ಆಗ್ತಾ ಇದೆ. ಇಲ್ಲಿ ಹೇಗೆ ನೀ ಕೊಡೆ ನಾ ಬಿಡೆ ಆಗಿದೆಯೋ ಅಲ್ಲೂ ಹಾಗೆ ಆಗಿದೆ. ಸೋನಿಯಾ ಗಾಂಧಿ ಅವರು ಡಿಕೆ ಶಿವಕುಮಾರ್ ಪರ ನಿಲುವನ್ನ ತೆಗೆದುಕೊಳ್ತಾ ಇದ್ರೆ, ರಾಹುಲ್ ಗಾಂಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ಒಲವನ್ನ ತೋರಿಸ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಅವರದ್ದೇ ಫೈನಲ್ ಆಗ್ಬಿಟ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರವಾಗಿರುತ್ತೆ, ಡಿಕೆಶಿಯ ಕನಸು ಭಗ್ನ ಆಗತ್ತೆ. ಸಿಎಂ ಬದಲಾವಣೆ ಕುರಿತಂತ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಅಮ್ಮ ಮಗನ ನಡುವೆನೆ ದ್ವಂದ್ವ ನಿಲುವುಗಳಿದ್ದಾವೆ. ಸಿಎಂ ಪರ ಒಬ್ರು, ಡಿಸಿಎಂ ಪರ ಒಬ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಅಧಿಕಾರ ಇರುವಂತ ಕರ್ನಾಟಕ ಇಂಪಾರ್ಟೆಂಟು. ಒಂದ್ ವೇಳೆ ಏನಾದರೂ ಇಲ್ಲಿ ಎಡವಟ್ಟು ಮಾಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದಾರಂತೆ. ಹಾಗಾಗಿ ಈ ಒಂದು ರಿಪೋರ್ಟ್ ಡಿಕೆ ಶಿವಕುಮಾರ್ ಅವರ ಕೈ ಸೇರಿದ್ರೆ, ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಧಿಕಾರ ಬಿಟ್ಕೊಡ್ಲಿ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ರು. ರಾಹುಲ್ ಗಾಂಧಿ ಇದಕ್ಕೆ ಒಪ್ತಾ ಇಲ್ಲ. ರಾಹುಲ್ ಗಾಂಧಿ ಕೈ ಸೇರಿದೆ ರಾಜ್ಯದ ಕ್ಷೇತ್ರವಾರು ರಿಪೋರ್ಟ್. ಚುನಾವಣಾ ಚಾಣಾಕ್ಷ ಸುನಿಲ್ ಕನಗೋಳ್ ಅವರು ಕಳಿಸಿರುವಂತಹ ವರದಿ ಇದು. ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಿದ್ರೆ ಕುರುಬ ಮುಸ್ಲಿಂ ಓಟ್ಗಳು ಕೈ ತಪ್ಪುವಂತ ಆತಂಕ ಇದೆ. ವಿಧಾನಸಭಾ ಕ್ಷೇತ್ರವಾರು ರಿಪೋರ್ಟ್ನ ತರಿಸ್ಕೊಂಡಿದ್ದಾರೆ ರಾಹುಲ್ ಗಾಂಧಿ. ಇದನ್ನ ಸೋನಿಯಾ ಗಾಂಧಿಗೆ ಮನವರಿಕೆ ಮಾಡಲಿದ್ದಾರೆ ರಾಹುಲ್. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಬೇಡವೇ ಬೇಡ ಅಂತ ರಾಹುಲ್ ಗಾಂಧಿ ಹೇಳಿದಾರಂತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಮನವರಿಕೆ ಮಾಡಿದ್ದಾರೆ ರಾಹುಲ್. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ. ಶನಿವಾರ ದೆಹಲಿಯ ಖರ್ಗೆ ನಿವಾಸಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸಿದ್ರು. ಆವಾಗ ಈ ವಿಚಾರಗಳನ್ನ ಖರ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂತಹ ಮಾಹಿತಿ ಇದೆ. ಕ್ಷೇತ್ರವಾರು ರಿಪೋರ್ಟ್ಗಳನ್ನ ಆಲ್ರೆಡಿ ರಾಹುಲ್ ಗಾಂಧಿ ಅವರು ಸುನಿಲ್ ಕನಗೋಳಿಂದ ತರಿಸ್ಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ಈ ಹಂತದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ರೆ ಕುರುಬ ಮತ್ತು ಮುಸ್ಲಿಂ ಮತಗಳು ಕೈ ತಪ್ಪುವಂತ ಭೀತಿ ಕಾಂಗ್ರೆಸ್ಗಿದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ನಾಯಕತ್ವ ಬದಲಾವಣೆಯ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದು ನೀವು ಕೂಡ ಗಮನಿಸ್ತಾ ಇರ್ತೀರಿ, ಇಡೀ ರಾಜ್ಯದ ಜನರು ಗಮನಿಸ್ತಾ ಇರ್ತಾರೆ. ಒಂದ್ ಕಡೆ ಸೋನಿಯಾ ಗಾಂಧಿ ಅವರು ಡಿಕೆಶಿ ಪರ ಒಲವು ತೋರಿಸ್ತಾ ಇದ್ರೆ, ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಪರವಾಗಿ ನಿಲುವನ್ನ ತೆಗೆದುಕೊಳ್ತಾ ಇದ್ದಾರೆ. ಈ ಸುನಿಲ್ ಕನಗೋಳ್ ಕೊಟ್ಟಿರುವಂತಹ ವರದಿಯಿಂದಲೇ ರಾಹುಲ್ ಗಾಂಧಿ ಅವರು ನಾಯಕತ್ವ ಬದಲಾವಣೆ ಮಾಡೋದು ಬೇಡ ಅಂತಿದಾರಾ, ಹೇಗೆ ರೂಪೇಶ್? ಸಿಂಧೂರ, ಇಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ರಾಜಕೀಯ ಲಾಬಿಗಳು ಕೆಲಸ ಮಾಡುತ್ತವೆ, ಕೆಲವೊಂದಿಷ್ಟು ಸಂದರ್ಭದಲ್ಲಿ ಅಂಕಿಅಂಶಗಳು ಕೆಲಸವನ್ನ ಮಾಡುತ್ತೆ. ನಾವಿಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನೇ ಚರ್ಚೆ ಮಾಡಿದ್ರು ಕೂಡ ಹೈಕಮಾಂಡ್ ಪಕ್ಷಕ್ಕೆ ಏನು ಅನುಕೂಲ, ಪಕ್ಷಕ್ಕೆ ಯಾವುದು ಒಂದು ಪೂರಕವಾಗುತ್ತೆ, ಆ ರೀತಿಯಾಗಿರ್ತಕ್ಕಂಥ ಒಂದು ಅಂಕಿಅಂಶಗಳನ್ನ ಇಟ್ಟುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಇಲ್ಲಿ ಹೇಳ್ಬೋದು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಆಸೆ ಇದೆ, ಸಹಜ, ಓಕೆ, ಅವ್ರಾಗಬಹುದು ಅಂತೇಳಿ. ಡಿಕೆ ಸಿದ್ದರಾಮಯ್ಯನವರು ಇಳಿಬಾರ್ದು, ನಾನು ಇನ್ನೊಂದೆಷ್ಟು 2 ವರ್ಷಗಳ ಕಾಲ ನಾನೇ ಇರಬೇಕು ಅಂತೇಳಿ ಸಿದ್ದರಾಮಯ್ಯನಿಗಿರ್ಬೋದು. ಆದ್ರೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುವಾಗ ಕೇವಲ ಅವರವರ ಹಿತಾಸಕ್ತಿಗಳ ಅನುಸಾರವಾಗಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ, ಪಕ್ಷದ ಹಿತಾಸಕ್ತಿಯನ್ನ ಗಮನಿಸುತ್ತೆ. ಅದೇ ರೀತಿಯಾಗಿ ಇಲ್ಲಿಗ ಸೋನಿಯಾ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಪರ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿಗ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಪರ ಇದ್ದಾರೆ ಅಂತ ಹೇಳಿದ್ರು ಕೂಡ ಈಗ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳು, ಒಂದಿಷ್ಟು ಅಂಕಿಅಂಶಗಳು ಈಗಾಗಲೇ ದೆಹಲಿಯನ್ನ ಸೇರಿದಾವೆ ಅಂತೇಳಿ. ಒಂದು ಅಹಿಂದ ನಾಯಕರುಗಳು ದೆಹಲಿಗೆ ಒಂದು ರಿಪೋರ್ಟ್ ಅನ್ನ ಕಳಿಸಿಕೊಟ್ಟಿದ್ದಾರೆ. ಅದರಲ್ಲಿ 80% ಕ್ಷೇತ್ರಗಳಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ ಅನ್ನುವಂತ ರಿಪೋರ್ಟ್ ಹೋಗಿದೆ. ಅದರ
ಅದಾದ ಬಳಿಕ ಸುನಿಲ್ ಕುನುಗೋಲ್ ಯಾಕಂತ ಹೇಳಿದ್ರೆ ಹಿಂದೆ ಅಧಿಕಾರಕ್ಕೆ ಬರಬೇಕಾದ್ರೂ ಕೂಡ ಸುನಿಲ್ ಕುನುಗೋಲ್ ರಿಪೋರ್ಟ್ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಿತ್ತು. ಹೀಗಾಗಿ ಅವರೊಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಯಾಕಂತ ಹೇಳಿದ್ರೆ ಈಗ ಏನಾದ್ರೂ ಸಿಎಂ ಸಿದ್ದರಾಮಯ್ಯನವರು ಕೆಳಗಿಳಿಸಿದ್ರೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಕ್ಕೆ ಹೊಡೆತ ಆಗುತ್ತೆ. ಅದರಲ್ಲೂ ಕೂಡ ಕುರುಬ ಮತ್ತೆ ಮುಸ್ಲಿಂ ಮತಗಳು ಕೈ ತಪ್ಪುವಂತ ಭಯ ಕಾಂಗ್ರೆಸ್ ಪಕ್ಷಗಳಿದೆ. ಹೀಗಾಗಿ ಅವರೇ ಸಿದ್ದರಾಮಯ್ಯ ಬದಲಾಯಿಸಿದರೆ ಈ ಮತಗಳು ಕಾಂಗ್ರೆಸ್ ಡಿವೇಟ್ ಆಗುತ್ತೆ, ಅದೆಲ್ಲವೂ ಕೂಡ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನುವಂತ ರಿಪೋರ್ಟ್ ಅನ್ನ ಸುನೀಲ್ ಕುನುಗೋಲು ಇಲ್ಲಿ ರಾಹುಲ್ ಗಾಂಧಿಗೆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಈ ರಿಪೋರ್ಟ್ ತರದು ನೋಡಿದ್ರೆ ರಾಹುಲ್ ಗಾಂಧಿ ಅವರಿಗೆ ಈಗ ಸಿದ್ದರಾಮಯ್ಯ ಬದಲಾಯಿಸೋದು ಕಷ್ಟ ಅಂತೇಳಿ ಒಂದಿಷ್ಟು ಅಂಕಿಅಂಶಗಳು ಹೇಳ್ತಾ ಇದಾವೆ. ಅದೇ ರೀತಿಯಾಗಿ ಇಲ್ಲಿಗ ಯಾಕಂತ ಹೇಳಿದ್ರೆ ಹೈಕಮಾಂಡ್ ಈ ರೀತಿ ಅಂದ್ರೆ ಯಾಕಂದ್ರೆ ಒಟ್ಟಾರೆ ಒಟ್ಟು 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಈ ಸಂದರ್ಭದಲ್ಲಿ ಏನಾದ್ರೂ ಬದಲಾಯಿಸುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಏನೇನ್ ಮಾಡುತ್ತೆ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆಗುತ್ತೆ ಇಲ್ಲಿಗ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.